ಹಾಯ್ ನಮಸ್ತೆ. ನಾನಿವತ್ತು ವೀರ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಮೊನ್ನೆ ಅಂದರೆ ವೀರ ಸಾವರ್ಕರ್ ಅವರ ಒಂದು ಹುಟ್ಟಿದ ಹಬ್ಬವನ್ನು, ಅವರ ಒಂದು ದಿನವನ್ನು ನೆನಪಿಸ್ಕೊಂಡ್ವಿ. ಯಾಕೆ ಅವ್ರಿಗೂ ಒಂದಷ್ಟು ಅವರ ಪರವಾಗಿ ವಿರೋಧವಾಗಿ ಚರ್ಚೆಗಳು ನಡೀತಾನೆ ಇರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಮೇ 28, 1883 ನಾಸಿಕ್ ಬಘೂರಾ ಅನ್ನೋ ಒಂದು ಚಿಕ್ಕ ಊರಲ್ಲಿ ಜನ್ಮವನ್ನು ಪಡ್ತಾರೆ. ಹಾಗೆ ಅವರು ಫೆಬ್ರವರಿ 26, 1966 ಮುಂಬೈನ ಬಾಂದ್ರಾದಲ್ಲಿ ಮರಣವನ್ನು ಒಪ್ತಾರೆ. ಇವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಹೋರಾಟಗಾರರಲ್ಲಿ ಪ್ರಮುಖರಾಗಿ ಕಾಣಿಸ್ಕೋತಾರೆ. ಜೊತೆಗೆ ಶಸ್ತ್ರಬದ್ಧ ಹೋರಾಟ ಅಂದರೆ ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮಗೆ ಸ್ವತಂತ್ರ ಹೋರಾಟ ಅಂತ ಬಂದಾಗ ಮುಖ್ಯವಾಗಿ ಗಮನ ಕಾಣೋದೇ ಕೆಲವೊಂದು ವೀರ ನಾಯಕರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಹಿಂಗೆ ಕೆಲವೊಬ್ಬ ಪ್ರಮುಖ ನಾಯಕರು ನಮ್ಮ ಕಣ್ಣಿಗೆ ಕಾಣಿಸ್ಕೋತಾರೆ. ಅದು ಬಿಟ್ಟರೆ ನಮಗೆ ಅಷ್ಟೊಂದು ನಾಯಕರು ಕಾಣಿಸ್ಕೊಳ್ಳಲ್ಲ. ಆದರೆ ವೀರ ಸಾವರ್ಕರ್ ಅವರು ಆವಾಗಲೇ ಅಹಿಂಸೆ ಅಂತಂದರೆ ಆಗಲ್ಲ, ಗಾಂಧೀಜಿಯವರ ಅಹಿಂಸಾ ತತ್ವಕ್ಕೆ ವಿರೋಧಿಯಾಗಿರ್ತಾರೆ. ಇವರು ಅಹಿಂಸೆ ಅಂತಂದರೆ ಆಗಲ್ಲ, ಶಸ್ತ್ರಬದ್ಧವಾಗಿ ಹೋರಾಡಬೇಕು ಅಂತ ನಿಲ್ಲುವಂಥ ದಿಟ್ಟ ಹೋರಾಟಗಾರರಾಗಿರ್ತಾರೆ. ಅದೇ ಸಮಯಕ್ಕೆ ಅವರು ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರಲ್ಲಿ ಪಾಲುಗಾರರಾಗಿದ್ದರು ಅನ್ನೋ ಕಾರಣಕ್ಕೂ ಸಹ ಅವ್ರಿಗೆ ಜೈಲು ಶಿಕ್ಷೆ ಆಗುತ್ತೆ. ಅಂಡಮಾನ್ ಜೈಲಿಗೆ ಅವ್ರನ್ನ ಕಳಿಸಲಾಗುತ್ತೆ. ಹೀಗೆ ಅವರು ಅಂದರೆ ಹಿಂದುತ್ವವನ್ನು ಬಳಸ್ಕೊಂಡು, ಹಿಂದುತ್ವ ಅಂದರೆ ಕೇವಲ ಹಿಂದೂ ಧರ್ಮ ಅಲ್ಲ, ಅದು ಜನಾಂಗೀಯತೆ ಅಥವಾ ರಾಷ್ಟ್ರೀಯತೆಯ ಅರ್ಥದಲ್ಲಿ ಅದನ್ನು ಪ್ರತಿಪಾದಿಸ್ತಾರೆ. ಇದಿಷ್ಟು ನಾನು ಯಾಕೆ ಅವರು ಎಷ್ಟು ಶ್ರೇಷ್ಠರು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಅವ್ರಿಗೆ ಯಾಕೆ ನಮ್ಮಲ್ಲಿ ಆ ಥರ ಪರ ವಿರೋಧಗಳ ಚರ್ಚೆ ಉಂಟಾಗೋದಕ್ಕೆ ಅವ್ರಿಗೆ ಏನು ಕಾರಣ ಅನ್ನೋದನ್ನು ಸಹ ಹೇಳ್ತಾ ಹೋಗ್ತೇನೆ. ಅವರು ಈಗ ಒಂದು ನೀವು ಏನು ಹೇಳ್ತೀವಿ, ಹಿಂದುತ್ವ ಅಂತಂದರೆ ಒಂದು ಹಿಂದೂ ಧರ್ಮವನ್ನು ಬಿಟ್ಟು, ಅಂದರೆ ಈಗ ನಾವು ಕರ್ನಾಟಕದಲ್ಲಿ ನಾವಿದ್ದೀವಿ ಅಂತಂದರೆ ಕರ್ನಾಟಕದಲ್ಲಿ ಇರೋರೆಲ್ಲರೂ ಕನ್ನಡಿಗರೇ ಆಗಿರಬೇಕು. ಇಲ್ಲಿ ಕರ್ನಾಟಕದಲ್ಲಿ ತಮಿಳವರು ಇದ್ದಾರೆ, ತೆಲುಗುರವರು ಇದ್ದಾರೆ. ಬಹುಶಃ ಹಂಗೆ ಹೇಳ್ಕೊಳ್ಳೋದಾದರೆ ಕರ್ನಾಟಕದಲ್ಲಿ ಕನ್ನಡಿಗರನ್ನು ಬಿಟ್ಟು ಉಳಿದ ಅನ್ಯ ಭಾಷೀಯರೇ ತುಂಬ ಜನ ಇದ್ದಾರೆ. ಅವ್ರು ಎಲ್ಲರೂ ಸಹ ಜಾತಿ ಧರ್ಮವನ್ನು ಬಿಟ್ಟು ಕನ್ನಡಿಗರಾಗೇ ಇರಬೇಕು ಅನ್ನುವಂತಹದ್ದನ್ನು ಹೇಳಿದವರು ಈ ಸಾವರ್ಕರ್ ಅವರು. ಇದು ಎಷ್ಟೋ ಜನರಿಗೆ ಬರ್ತಾ ಇರಲಿಲ್ಲ. ಅಲ್ಲದೆ ಅವರು 1857 ಹೋರಾಟವನ್ನು ಮಾಡ್ತಾರೆ, ಸ್ವತಂತ್ರ ಹೋರಾಟವನ್ನು. ಅದನ್ನು ಅವರು ಮೊದಲ ಸ್ವತಂತ್ರ ಸಮರ ಅಂತಲೇ ಕರೀತಾರೆ. ಅಲ್ಲದೆ ಅವರು ಭೂಮಿ, ಜನ್ಮಭೂಮಿ, ಹಿಂದೂ ರಾಷ್ಟ್ರ, ಹೀಗೆ ತಮ್ಮ ಅನೇಕ ಹಿಂದೂಗೆ ಅಥವಾ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯತೆಯ ಕಲ್ಪನೆಗಳ ಹಲವಾರು ಲೇಖನಗಳನ್ನು ಅವರು ಮಂಡಿಸ್ತಾರೆ. ಎಲ್ಲವೂ ಆಗುತ್ತೆ, ಆದರೆ ಇವರು ಗಾಂಧೀಜಿಯವರ ಅಹಿಂಸಾ ತತ್ವಕ್ಕೆ ವಿರೋಧಿಯಾಗಿರ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ರಾಷ್ಟ್ರದ ಹಿತ, ರಾಷ್ಟ್ರದ ಐಕ್ಯತೆ, ರಾಷ್ಟ್ರದ ಗೌರವಗಳನ್ನು ಹೊರತುಪಡಿಸಿ ಅವ್ರಿಗೆ ಬೇರೆ ಏನೂ ಬೇಕಾಗಿರಲ್ಲ. ಅದಷ್ಟೇ ಅವ್ರಿಗೆ ಬೇಕಾಗಿರುತ್ತೆ. ಆದರೆ ಅದನ್ನು ಸಹಿಸುವಂಥದ್ದು ಬ್ರಿಟಿಷ್ ಅಧಿಕಾರಿಗಳಿಗೆ ಮಾತ್ರನೇ ಅಲ್ಲ, ನಮ್ಮ ಕಾಂಗ್ರೆಸ್ಸಿನ ಅಂದರೆ ಸ್ವತಂತ್ರ ಬಂದ ನಂತರ ಏನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂತು ಅವ್ರಿಗೂ ಸಹ ಸಹಿಸೋದಕ್ಕೆ ಆಗದೇ ಇರುವಷ್ಟು ಇವರು ಒಂದು ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಬಿಂಬಿತವಾಗ್ತಾ ಬರ್ತಾ ಇರ್ತಾರೆ. ಇದು ಏನಾಗುತ್ತೆ ಅಂತಂದರೆ ಸ್ವತಂತ್ರ ಆದಮೇಲೆ ಸುಮಾರು 19 ವರ್ಷಗಳ ಕಾಲ ಇವರು ಅಜ್ಞಾತವಾಗಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಹಾಗೆ ಅವರು ಒಮ್ಮೆ ಈ ಜೈಲಿನಲ್ಲಿ ಬಂಧಿಸಿ ಅವ್ರನ್ನಲ್ಲಿ ಹಡಗಿನಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರು ಸಮುದ್ರದೊಳಗಡೆ ಧುಮುಕಿ ಅಪಾಯಕಾರಿ ಸಮುದ್ರವನ್ನು ಈಜಿ, ಅಂದರೆ ಅವರು ಕೊಟ್ಟಂಥ ಜೈಲು ಶಿಕ್ಷೆಯಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿ ಎಲ್ಲವನ್ನು ಮಾಡಿದ್ರು ಅವರು ಕೊನೆಗೆ ಉಳಿದಿದ್ದು ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ಹಿಂದುತ್ವ ಅನ್ನುವಂಥದ್ದೇ ಅವರ ನರನಾಡಿಗಳಲ್ಲಿಯೂ ಇದ್ದಂಥದ್ದು. ಅದಕ್ಕೆ ನಮ್ಮ ದೇಶಕ್ಕಾಗಿಯೇ ಅವರು ಹೋರಾಡಿದ್ದಂಥದ್ದು. ಅಂದರೆ ಅವರನ್ನು ಕೆರಳಿಸಿದ್ದಂಥದ್ದು. ಅಂದರೆ ಅವರು ಮೂಲತಃ ಬ್ರಾಹ್ಮಣರಾಗಿದ್ದರೂ ಸಹ ಮಾಂಸಾಹಾರವನ್ನು ಸೇವನೆ ಮಾಡ್ತಾರೆ. ಅಂದರೆ ನಾವು ಹಿಂದೂಗಳು ಅಂತಂದರೆ ಗೋವನ್ನು ಪೂಜೆ ಮಾಡ್ತೀವಿ. ಎಷ್ಟೋ ಸಹ ರಾಜರು ಗೋವುಗಳನ್ನು ಪೂಜೆ ಮಾಡಿ ಗೋವುಗಳಿಗೋಸ್ಕರನೇ
ತಮ್ಮ ಸಾಮ್ರಾಜ್ಯವನ್ನು ಕಳ್ಕೊಂಡಿದ್ದಾಗಿದೆ. ಹಿಂದುತ್ವ ಅಂತಂದರೆ ಬರೀ ಗೋವು ಅಲ್ಲ, ಬರೀ ಹಸು ಅಲ್ಲ, ಅದನ್ನು ಮೀರಿದಂಥ ಭಾವ ನಮ್ಮಲ್ಲಿ ಬರಬೇಕು. ಇವತ್ತು ಮೊನ್ನೆ ಆಯಿತು, ಪಲಾಂಗಾಮ ಹತ್ಯಾಕಾಂಡದಲ್ಲಿ ಆಯಿತು, ಪಹಲ್ಗಾಮಲ್ಲಿ ಹಿಂದೂಗಳ ಅಂತ ಕೇಳಿ ಹತ್ಯೆಯನ್ನು ಮಾಡಿದ್ದಾರೆ. ಅದು ನಮ್ಮ ಭಾರತದಲ್ಲಿ, ನಮ್ಮ ಕಾಶ್ಮೀರದಲ್ಲಿ. ಅದನ್ನೇ ಅವತ್ತು ಸಾರ್ವರ್ಕರ್ ಹೇಳೋದಕ್ಕೆ ಹೊರಟಿದ್ದಂಥದ್ದು. ಭಾರತ ಅಂತಂದರೆ ಅಲ್ಲಿ ಭಾರತದಲ್ಲಿ ಇರುವರೆಲ್ಲ ಹಿಂದೂಗಳೇ ಆಗಿರಬೇಕು, ಭಾರತದಲ್ಲಿ ಅನ್ಯ ಧರ್ಮ ಅನ್ನುವಂಥದ್ದೇ ಇರಬಾರ್ದು. ರಾಷ್ಟ್ರೀಯತೆಯ ಹಿಂದುತ್ವವನ್ನು ಬಯಸಿದ್ರು. ಆ ರಾಷ್ಟ್ರೀಯತೆಯ ಹಿಂದುತ್ವದ ಪರಿಕಲ್ಪನೆ ಇವತ್ತು ಪೆಹಲ್ಗಾಮಲ್ಲಿ ನೀನು ಹಿಂದೂನಾ ಅಂತ ಕೇಳಿ ಗುಂಡಿಟ್ಟು ಕೊಲ್ಲುವಂಥ ಪರಿಸ್ಥಿತಿಗೆ ಬಂತು. ಬಹುಶಃ ಅವತ್ತಿನ ರಾಜಕಾರಣಿಗಳು ಅವರ ವೈಚಾರಿಕತೆಗೆ, ಅವರ ವಿಚಾರಧಾರಣೆಗಳಿಗೆ ಸ್ವಲ್ಪ ಒತ್ತು ಕೊಟ್ಟಿದ್ರೆ ಇವತ್ತು ನೀನು ಹಿಂದೂನಾ ಅಂತ ಪ್ರಶ್ನೆ ಮಾಡಿ ಕೊಲ್ಲುವಂಥ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಅವರ ವಿಚಾರಧಾರೆ ಅವರ ಕಾಂಗ್ರೆಸ್ ಆಡಳಿತದ ಅಧಿಕಾರಿಗಳಿಗೂ ಸಹ ಸಹಿಸೋದಕ್ಕೆ ಆಗಿರಲಿಲ್ಲ. ಹಾಗೆ ಅದರಿಂದ ಏನಾಯಿತು ಅಂತಂದರೆ ಗಾಂಧೀಜಿಯವರನ್ನು ಹತ್ಯೆ ಮಾಡೋದ್ರಕ್ಕೆ ಇವರ ಬೆಂಬಲವೂ ಸಹ ಇದೆ ಅಂತ ಒಂದು ಮಾತು ಕೇಳಿಬರುತ್ತೆ. ಅಂದರೆ ಅಹಿಂಸೆ ಎಲ್ಲಿವರೆಗೂ ನಮ್ಮ ಸಹನೆ, ನಮ್ಮ ತಾಳ್ಮೆ, ನಮ್ಮ ಏನು ಒಳಗಡೆ ಇರುವಂಥ ಒಂದು ಕಿಚ್ಚು ಈಚೆ ಬರೋವರೆಗೂ ನಮಗೆ ಒಂದು ಸಹನೆ ಅಥವಾ ಅಹಿಂಸೆ ಅನ್ನೋದು ತಡ್ಕೊಳ್ಳೋವಂತಾಗುತ್ತೆ. ಪ್ರತೀಕಾರಕ್ಕೆ ಪ್ರತೀಕಾರ ಇದ್ದೇ ಇರೋವಂಥದ್ದು. ಆ ಸಹನೆಯ ತಾಳ್ಮೆ ಕಟ್ಟೆ ಒಡೆದಾಗ್ಲೇ ಅವ್ರು ಹೇಳಿದ್ರೆ ಹಿಂದೂಗಳಿಗೆ ಅಹಿಂಸಾ ತತ್ವ ಬೇಡ, ಶಸ್ತ್ರಬದ್ಧವಾಗೇ ಹೋರಾಡೋಣ ಅಂತ. ಆ ಕಾರಣಕ್ಕೆ ಗಾಂಧೀಜಿಯ ವಿರೋಧಗಳು ಸಹ ಹುಟ್ಕೊಳ್ಳುತ್ತೆ. ಅಲ್ಲದೆ ಇವರು ಹಿಂದುತ್ವವನ್ನು ರಾಷ್ಟ್ರೀಯತೆಗೆ ಕಡೆಗೆ ಒಯ್ದಾಗ ಅಲ್ಲಿಯೂ ಸಹ ಹಿಂದುತ್ವದ ಬೇರೆ ಪಂಥೀಯವಾಗಿ, ಅಂದರೆ ಹಿಂದುವನ್ನು ಸಂಪ್ರದಾಯಬದ್ಧವಾಗಿ, ಅಂದರೆ ಇವನು ಬ್ರಾಹ್ಮಣ, ಮಾಂಸಾಹಾರವನ್ನು ಸೇವಿಸ್ತಾನೆ, ಅಂದರೆ ಹಿಂದುತ್ವ ಅಂದರೆ ಬರೀ ಧರ್ಮ ಬಗ್ಗೆ ಅಲ್ಲ, ಬರೀ ಗೋವುಗಳ ಬಗ್ಗೆ ಮಾತಾಡ್ತಾನೆ. ಅದಲ್ಲದೆ ಬೇರೆ ಎಲ್ಲವನ್ನು, ಅಂದರೆ ಜಾತೀಯತೆಯನ್ನು ವಿರುದ್ಧವನ್ನು ಸಹ ಅವರು ಮಾತಾಡ್ತಾರೆ. ಅಂದರೆ ಜಾತಿಯನ್ನು ಮೀರಿದ್ದು, ಧರ್ಮವನ್ನು ಮೀರಿದ್ದು ನಮ್ಮ ಹಿಂದುತ್ವ, ಅದನ್ನು ಮೀರಿದ್ದು ಹಿಂದುತ್ವ. ಅದನ್ನು ಎಲ್ಲೋ ಬಲಪಂಥೀಯರಿಗೆ, ಅಂದರೆ ಇದನ್ನು ಬಿಟ್ಟು ಹೊರಗಡೆ ಉಳಿಯುವಂಥ ಯೋಚನೆ ಮಾಡುವಂಥವ್ರಿಗೆ ಇದು ಸಹಿಸೋದಕ್ಕೆ ಆಗಲ್ಲ. ಹಂಗಾಗಿ ಸಹ ಇವರು ವಿರುದ್ಧ ಚಳುವಳಿಗಳು, ದಂಗೆಗಳು ಶುರುವಾಗತ್ತೆ. ಇವರು ಹೋರಾಟಕಾರಿ, ಅಂದರೆ ಇವರು ಹೋರಾಟ ಮಾಡುವಂಥದ್ದು ಆ ಟೈಮಲ್ಲಿ ಆ ಜನಗಳಿಗೆ ಆ ವಿಚಾರಧಾರೆಗಳನ್ನು ತಗೊಳ್ಳೋಕ್ಕೆ ಆಗದೇ ಇರುವಷ್ಟು ನಮ್ಮ ಜನ ಮೂಢರಾಗಿರ್ತಾರೆ. ಅಲ್ಲದೆ ಇವರು ನೋಡಿ, ಈ ಜಾತಿ ಪದ್ಧತಿಯನ್ನು ಅದನ್ನು ಹೋಗಲಾಡ್ಸೋಕ್ಕೆ ಸಾರ್ವಜನಿಕವಾಗಿ ಧಾರ್ಮಿಕ ಉತ್ಸವಗಳಲ್ಲಿ, ಅಂದರೆ ಏನೇ ಒಂದು ಮುಖ್ಯವಾಗಿ ಕಾರ್ಯಕ್ರಮ ಮಾಡಬೇಕು ಅಂತಂದರೂ ಕೆಳಜಾತಿಗಳನ್ನು, ಬಂಧುಗಳನ್ನು ಕರೆದುಕೊಂಡು ಆ ಮೂಲಕ ಅಲ್ಲಿ ಒಂದು ಆ ಕೆಳಜಾತಿಯವರುಗಳನ್ನು ಸೇರಿಸಿ ಅಲ್ಲಿ ಒಂದು ಉತ್ಸವವನ್ನು ಮಾಡುವಂಥದ್ದು, ಸಮಾರಂಭವನ್ನು ಮಾಡುವಂಥದ್ದು ಮಾಡೋದ್ರಿಂದ ಅಲ್ಲಿ ಜಾತಿ ನಿರ್ಮೂಲನೆ ಆಗುತ್ತೆ. ನಾವು ಒಂದು ಸ್ವತಂತ್ರ ಹೋರಾಟದಲ್ಲಿ ಎಲ್ಲರನ್ನ ಸೇರಿಸ್ಕೊಳ್ಳಬೇಕು ಅಂತ ಹೇಳಿ ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ಗಣೇಶ ಉತ್ಸವವನ್ನು ಹೇಗೆ ಮಾಡ್ತಾಯಿದ್ರು, ಅದೇ ರೀತಿ ಎಲ್ಲ ಜನಗಳು ಒಟ್ಟೆ ಜಾತಿಯನ್ನು ಮೀರಿದ ರಾಷ್ಟ್ರೈಕ್ಯತೆಯ ಹಿಂದುತ್ವವನ್ನು ಪ್ರತಿಪಾದಿಸೋದಕ್ಕೋಸ್ಕರ ಸಾರ್ವರ್ಕರ್ ಅವರು ತುಂಬ ಪ್ರಯತ್ನವನ್ನು ಪಡ್ತಾರೆ. ಅಲ್ಲದೆ ಈ ಕೆಳಜಾತಿ ಇವಾಗ ಸ್ವಲ್ಪ ಮುಂದುವರೆದಿರೋದ್ರಿಂದ ಈ ಜಾತಿ ವ್ಯವಸ್ಥೆ ಸ್ವಲ್ಪ ತಗ್ಗಿದೆ. ಇನ್ನೂ ಕೆಲವು ಹಳ್ಳಿಗಳ ಕಡೆ ಇರ್ಬೋದು, ಆದರೆ ಸಿಟಿಗಳ ಕಡೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ. ಆ ಜಾತಿ ಪದ್ಧತಿ ತೀವ್ರವಾಗಿದ್ದಂಥ ಕಾಲದಲ್ಲಿ ಆ ಹಿಂದುಳಿದ ಜಾತಿಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅನ್ನೋ ಕಾರಣಕ್ಕೆ ಶಾಲೆಗಳನ್ನು ತೆರೆಯುವಂಥದ್ದಾಗಿರ್ಬೋದು, ಈ ಥರ ಎಷ್ಟೋ ಮುಖ್ಯವಾದ ಕೆಲಸಗಳನ್ನು ಅವರು ಧಾರ್ಮಿಕ ಮಹತ್ವವನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದರಿಂದ ಅದನ್ನು ಸಹಿಸೋದಕ್ಕೆ ರಾಜಕೀಯ ನಾಯಕರುಗಳಿಗೆ ಸಹ ಸಾಧ್ಯ ಆಗ್ತಾ ಇದ್ದಿದ್ದ ಕಾರಣ ಅವರ ವಿರುದ್ಧ ಪಿತೂರಿಗಳು ವ್ಯವಸ್ಥಿತವಾಗಿ ನಡೀತಾನೇ ಬಂತು. ಈ ಕಾರಣಕ್ಕೆ ಸಾರ್ವರ್ಕರ್ ಅವರು ಒಂದು ಚರ್ಚೆಯ ವಿಷಯವಾಗಿ ಉಳಿತಾರೆ. ಅವರು ಒಂದು ಹೆಸರು ಇಡಬಾರ್ದು, ಒಂದು ರಸ್ತೆಗೆ ಹೆಸರಿಡೋಕ್ಕೆ ಸಾರ್ವರ್ಕರ್ ಅವರ ಹೆಸರನ್ನು ಇಡೋದಕ್ಕೆ ಯೋಚನೆ ಮಾಡುವಂಥ, ಅದು ವಿರುದ್ಧ ಚರ್ಚೆಯನ್ನು ಮಾಡುವಂಥ ಮಟ್ಟಿಗೆ ಅವರು ಚರ್ಚೆಗೆ ಭಾಸವಾಗ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆ ಅವ್ರ ಬಗ್ಗೆ ಲೇಖಕರು ಬರೆದಿರುವಂಥ ಒಂದಷ್ಟು ಪುಸ್ತಕಗಳನ್ನು ಓದಿ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡು ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರ ಬಗ್ಗೆ ಅವರಲ್ಲಿ ಜಾಗೃತಿ ಮೂಡಿ ಒಂದಷ್ಟು ಅವ್ರ ಬಗ್ಗೆ ಮಾತಾಡಿ ಅವರನ್ನು ನೆನಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದಾದರೆ ಅಂಥ ಒಬ್ಬ ಹೋರಾಟಗಾರನಿಗೆ ನಾವು ಸಲ್ಲಿಸುವಂಥ ಒಂದು ಗೌರವ ಆಗುತ್ತೆ.
ಅದು ನಾವು ಇವತ್ತಿನ ಜನಾಂಗ ಅವ್ರಿಗೆ ಒಂದು ಸಲ್ಲಿಸುವ ಗೌರವ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ತುಂಬ ಪುಸ್ತಕಗಳನ್ನು ಓದಿ ಅದ್ರ ಬಗ್ಗೆ ತುಂಬ ಏನು ವಿಚಾರಗಳು ತಿಳಿಯುತ್ತೆ. ಆದಷ್ಟು ನೀವು ಓದಿ, ನಾನು ಅದ್ರ ಬಗ್ಗೆ ಇನ್ನೊಂದಷ್ಟು ಓದಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಹೀಗೆ ಸಾವರ್ಕರವರ ಒಂದು ಏನು ಜೀವನ, ಒಂದು ರಾಜಕೀಯ ಜೀವನ ಕೊನೆಯದಾಗಿ ಎಂಡಾಗ್ಬಿಡುತ್ತೆ. 1966 ಫೆಬ್ರವರಿ 26ರಂದು ಮುಂಬಯಿಯ ಬಾಂದ್ರಾದಲ್ಲಿ ಅವರು ತಮ್ಮ ಕೊನೆಯನ್ನು ಕಾಣ್ತಾರೆ. ಇದಿಷ್ಟು ವೀರ ಸಾವರ್ಕರ್ ಅವರ ನಾವು ಯಾವ ರೀತಿ ನೋಡ್ತೀವಿ ಆ ರೀತಿ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಥ್ಯಾಂಕ್ ಯು.